ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಿದೆ, ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆ ಆಗಿದೆ. ಅದರ ನಡುವೆ ಇನ್ನೊಂದು ಆತಂಕ ಶುರುವಾಗ್ಬಿಟ್ಟಿದೆ ಇಡೀ ಜಗತ್ತಿಗೆ. ನೀವು ಸ್ಟ್ರೈಟ್ ಆಫ್ ಹಾರ್ಮುಜ್ ಬಗ್ಗೆ ಈಗಾಗಲೇ ಕೇಳಿದ್ದೀರಿ. ಹಾರ್ಮುಜ್ ಜಲಸಂಧಿ, ಈ ಹಾರ್ಮುಜ್ ಜಲಸಂಧಿ ಬಂದ್ ಆದಂತ ಕಾರಣಕ್ಕಾಗಿ ಇಡೀ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಇವತ್ತು ನಮ್ಮಲ್ಲಿ LPG ಗ್ಯಾಸ್ಗೆ ಹಾಹಾಕಾರ ಏನುಂಟಾಗಿದೆ, ಅದಕ್ಕೆ ಕಾರಣ ಇದೇ ಹಾರ್ಮುಜ್ ಜಲಸಂಧಿ. ಈಗ ಇನ್ನೊಂದು ಆತಂಕ ಏನಪ್ಪಾ ಅಂದ್ರೆ, ಈ ಹಾರ್ಮುಜ್ ಜಲಸಂಧಿ ಆಯ್ತಲ್ಲ, ಈಗ ಬಾಬಿಯಲ್ ಮಂಡೇಬ್ ಅಥವಾ ಬಾಬಿಯಲ್ ಮಂದಬ್ ಅಂತ ಏನ್ ಕರಿತಾ ಇದೀವಿ, ಇನ್ನೊಂದು ಜಲಸಂಧಿ ಅಂದ್ರೆ ಇಡೀ ಜಗತ್ತಿನಲ್ಲಿ ಒಟ್ಟು 3 ಜಲಸಂಧಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಒಂದು ಜಲಸಂಧಿ ಈಗಾಗಲೇ ಕ್ಲೋಸ್ ಆಗಿದೆ, ಇನ್ನೊಂದು ಜಲಸಂಧಿ ಯಾವುದೇ ಕ್ಷಣದಲ್ಲಿ ಕ್ಲೋಸ್ ಆಗಬಹುದು ಎನ್ನುವಂತ ಆತಂಕ ಶುರುವಾಗಿಬಿಟ್ಟಿದೆ. ಅದು ಕ್ಲೋಸ್ ಆಯ್ತು ಅಂತ ಆದ್ರೆ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ತಲ್ಲಣ ಶುರುವಾಗಿ ಬಿಡುತ್ತೆ. ಇವತ್ತು ಅಮೆರಿಕ ಸ್ವಲ್ಪ ಮೆತ್ತಗಾಗಿದೆ, ಅಮೆರಿಕ ಒಂದು ರೀತಿಯಲ್ಲಿ ಒದ್ದಾಟದಲ್ಲಿದೆ, ಅಥವಾ ಡೊನಾಲ್ಡ್ ಟ್ರಂಪ್ ವಿಪರೀತ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ ಅಂದ್ರೆ ಕಾರಣ ಈ ಹಾರ್ಮುಜ್ ಜಲಸಂಧಿ. ಆ ಕಾರಣಕ್ಕಾಗಿ ಟ್ರಂಪ್ ಇದೀಗ ಬನ್ನಿ ಎಲ್ಲರೂ ಸೇರಿ ಹೋರಾಡೋಣ ಎನ್ನುವಂತ ಮಾತನ್ನು ಹೇಳ್ತಾ ಇರೋದು. ಆದ್ರೆ ಬೇರೆ ಬೇರೆ ದೇಶಗಳು ಹೇಳ್ತಾ ಇದ್ದಾವೆ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಪ್ರತಿಷ್ಠೆಗೆ ನಾವು ಯಾಕೆ ಬರಬೇಕು, ನಮ್ಮ ದೇಶದ ಹಿತಾಸಕ್ತಿ ನಮಗೆ ಮುಖ್ಯ ಎನ್ನುವ ರೀತಿಯಲ್ಲಿ. ಹೀಗಾಗಿ ಟ್ರಂಪ್ ಫ್ರಸ್ಟ್ರೇಷನ್ ಇದೀಗ ಪೀಕ್ ಹಂತಕ್ಕೆ ಹೋಗಿ ತಲುಪಿಬಿಟ್ಟಿದೆ. ನಾನು ಇವತ್ತು ನಿಮಗೆ ಇನ್ನೊಂದು ಜಲಸಂಧಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದು ಎಷ್ಟು ಮುಖ್ಯ, ಏನ್ ಕತೆ ಅದರದ್ದು, ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರುವಂತ ವಿಚಾರ. ಅದಕ್ಕೂ ಮುನ್ನ ಯುದ್ಧಕ್ಕೆ ಸಂಬಂಧಪಟ್ಟಾಗ ಏನೇನು ಬೆಳವಣಿಗೆ ಆಗ್ತಿದೆ, ಒಂದು 4-5 ವಿಚಾರಗಳನ್ನ ಮೊದಲಿಗೆ ಗಮನಿಸೋಣ. ಬಂಧುಗಳೇ, ಒಂದು ಕಡೆಯಿಂದ ದಾಳಿ ಪ್ರತಿದಾಳಿ ಎರಡೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇತ್ತ ಇರಾನ್ನ ಟೆಹರಾನ್ ಮೇಲೆ ನಿರಂತರವಾಗಿ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಅಲ್ಲಿ ಸಾಕಷ್ಟು ಹಾನಿ ಅಂತದೆಲ್ಲವೂ ಕೂಡ ಸಂಭವಿಸ್ತಾ ಇದೆ. ಹಾಗೆ ಇನ್ನೊಂದು ತೈಲ ಘಟಕದ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ಈಗ ಅಮೆರಿಕಗೆ ಇಸ್ರೇಲ್ ಬಗ್ಗೆ ಇರುವಂತ ಅಸಮಾಧಾನ ಏನಪ್ಪಾ ಅಂದ್ರೆ, ಇರಾನ್ ನಲ್ಲಿ ಇರುವಂತ ತೈಲ ಘಟಕಗಳನ್ನ ಮುಟ್ಟಕ್ಕೆ ಹೋಗಬೇಡಿ ಅಂತ ಅಮೆರಿಕ ಹೇಳ್ತಾ ಇರೋದು. ಈಗ ಕಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಇರಾನ್ಗೆ ವಿಪರೀತ ಮುಖ್ಯ. ಹಿಂದಿನ ವಿಡಿಯೋದಲ್ಲಿ ಅದು ಯಾಕೆ ಮುಖ್ಯ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಲ್ಲಿರುವಂತ ಮೂಲ ಸೌಕರ್ಯಗಳನ್ನ ಅಮೆರಿಕ ನಾಶ ಮಾಡ್ತಾ ಹೊರತಾಗಿ ಅಲ್ಲಿನ ತೈಲದ ಸುದ್ದಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಅಮೆರಿಕ ಬಯಸೋದೇನಪ್ಪಾ ಅಂದ್ರೆ ತೈಲ ಸುಗಮವಾಗಿ ಹರಿವು ಇರಬೇಕು ಅಂತ ಹೇಳಿ. ತೈಲದ ವಿಚಾರದಲ್ಲಿ ಯಾವತ್ತೂ ಏರುಪೇರು ಆಗಬಾರ್ದು. ಆಗ ಏರುಪೇರು ಆಯ್ತು ಅಂತಾದ್ರೆ ನಾವು ಮೆತ್ತಗಾಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಈ ಅಮೆರಿಕದ ಮಾತನ್ನ ಇಸ್ರೇಲೇ ಕೇಳೋಕೆ ಈಗ ರೆಡಿ ಇಲ್ಲ. ಈಗ ಇಸ್ರೇಲ್ ಏನ್ ಮಾಡ್ತಾ ಇದೆ, ಅಮೆರಿಕ ಹೇಳ್ತಾ ಇದೆ ಇರಾನ್ನ ತೈಲ ಘಟಕಗಳ ಮೇಲೆ ದಾಳಿ ಮಾಡಬೇಡಿ, ತೈಲದಲ್ಲಿ ಮತ್ತೊಂದಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಆದ್ರೆ ಇಸ್ರೇಲ್ ಮಾತ್ರ ಇರಾನ್ಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ತೈಲ ಘಟಕಗಳ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಇವತ್ತು ಇನ್ನೊಂದು ತೈಲ ಘಟಕದ ಮೇಲೆ ದಾಳಿ ಮಾಡಿದೆ. ಅದಕ್ಕೆ ಇರಾನ್ನ ಪ್ರತಿದಾಳಿ ಹೇಗಿರುತ್ತೋ ಗೊತ್ತಿಲ್ಲ. ಇರಾನ್ ಟಾರ್ಗೆಟ್ ಮಾಡ್ತಾ ಇರೋದು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಥವಾ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇರುವಂತಹ ಈ ತೈಲ ಘಟಕಗಳ ಮೇಲೆ. ಇರಾನ್ ಮತ್ತೆ ಮರುದಾಳಿಯನ್ನು ಮಾಡ್ತು ಅಂತಾದ್ರೆ ತೈಲದಲ್ಲಿ ಇನ್ನೊಂದಷ್ಟು ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಂತ ಒಂದು ಬೆಳವಣಿಗೆ ಆಗ್ತಿದೆಯಾ. ಇತ್ತ ಇರಾನ್ ಕೂಡ ಇಸ್ರೇಲ್ ಮೇಲೆ ಭೀಕರವಾದಂತಹ ಕ್ಷಿಪಣಿ ದಾಳಿ ಅಂತದೆಲ್ಲವನ್ನೂ ಕೂಡ ಮುಂದುವರಿಸಿದೆ. ಓಕೆ, ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಬಂಧುಗಳೇ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೆಚ್ಚು ಕಡಿಮೆ 20 ದಿನದಿಂದ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಒಂದು ಇದರಲ್ಲಿ ಮಾತ್ರ ವಿಪರೀತ ಟ್ರೋಲ್ ಆಗಿತ್ತು, ಅನುಮಾನಕ್ಕೂ ಕೂಡ ಕಾರಣವಾಗಿತ್ತು. ಅವರು 6 ಬೆರಳಿನ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹೀಗಾಗಿ ತುಂಬಾ ಜನರ ಅನುಮಾನ ಏನಿತ್ತಪ್ಪ ಅಂದ್ರೆ ಬೆಂಜಮಿನ್ ನೇತನ್ಯಾಹು ಅಲ್ಲ, ಅದು ಅವರ ಬಾಡಿ ಡಬಲಿಂಗ್ ಏನೋ ಮಾಡಲಾಗಿದೆ, ಅಥವಾ ಅದು AI ವಿಡಿಯೋ ಇರಬಹುದು, ಅಥವಾ ಬೇರೆ ಏನೋ ಇರುವಂತಹ ಸಾಧ್ಯತೆ ಇದೆ. ಬೆಂಜಮಿನ್ ನೇತನ್ಯಾಹು ಇರಾನ್ ದಾಳಿಯಲ್ಲಿ ಹತ್ಯೆಯಾಗಿದ್ದಾರೆ ಎನ್ನುವಂತ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಬಹುತೇಕರು ಅದನ್ನ ನಂಬಿದ್ರು, ಬೆಂಜಮಿನ್ ನೇತನ್ಯಾಹು ಹತ್ಯೆ ಆಗಿರಬಹುದು ಎನ್ನುವಂತ ರೀತಿಯಲ್ಲಿ. ಅದಕ್ಕೆ ತಕ್ಕ ಹಾಗೆ ಅವರ ಪತ್ನಿಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇರ್ತಾ ಇತ್ತು. ಇಷ್ಟೆಲ್ಲ ಆಗಿತ್ತಾ, ಅದರ ಬೆನ್ನಲ್ಲೇ ಇದೀಗ ಬೆಂಜಮಿನ್ ನೇತನ್ಯಾಹು ಕೊನೆಗೂ 20 ದಿನಗಳ ಬಳಿಕ ಪ್ರತ್ಯಕ್ಷರಾಗಿದ್ದಾರೆ. ಕೆಫೆಯಲ್ಲಿ ಕಾಫಿ ಕುಡಿತಿರುವಂತ ಒಂದು ವಿಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಅವರು ನಂದು 6 ಬೆರಳಿಲ್ಲ 5 ಬೆರಳು ಅನ್ನೋದೆಲ್ಲವನ್ನು ಕೂಡ ಶೋ ಮಾಡಿದ್ದಾರೆ. ಈಗ ಮತ್ತೆ ಅನುಮಾನ, ಯಾಕಂದ್ರೆ ಈ ಗ್ರೋಕ್ ಚಾಟ್ ಬೋಟ್ ಇದೆಯಲ್ಲ, ಅದಕ್ಕೆ ಆ ವಿಡಿಯೋವನ್ನ ಹಾಕಿ ಕೇಳಿದ್ರೆ ಈ ವಿಡಿಯೋ ಡೀಪ್ ಫೇಕ್ ಅಂತ ಹೇಳ್ತಾ ಇದೆ. ಇದು ಕೂಡ AI ವಿಡಿಯೋ ಎನ್ನುವಂತ ರೀತಿಯಲ್ಲಿ ಹೇಳ್ತಾ ಇದೆ. ಯಾಕಂದ್ರೆ ಮುಖ ಚಲನೆಯಲ್ಲಿ ವ್ಯತ್ಯಾಸ ಇದೆ, ಲಿಪ್ ಸಿಂಕ್ ಆಗ್ತಾ ಇಲ್ಲ, ಸರಿ ಹಿಬ್ರು ಭಾಷೆ ಇದೆ ಅಲ್ಲಿ, ಅದು ಕೂಡ ಸರಿ ಇಲ್ಲ ಅಂತೇಳಿ. ಹೀಗಾಗಿ ಈಗ ರಿಲೀಸ್ ಆಗಿರುವಂತ ವಿಡಿಯೋ ಬೆಂಜಮಿನ್ ನೇತನ್ಯಾಹು ಬದುಕಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕಿಂತ ಇನ್ನಷ್ಟು ಅನುಮಾನವನ್ನ ಇದೀಗ ಜಾಸ್ತಿ ಮಾಡ್ತಾ ಇದೆ. ನೋಡೋಣ ಅದಕ್ಕೆ ಸಂಬಂಧಪಟ್ಟಾಗ ಏನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ, ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ. ಈಗ ಅಮೆರಿಕದ ವಿಚಾರಕ್ಕೆ ಬರೋಣ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ. ಅಮೆರಿಕ ಈಗ ಈ ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ವಿಪರೀತ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಯಾಕೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಅಂದ್ರೆ, ತೈಲದ ಹರಿವು ಚೆನ್ನಾಗಿ ಆಗಿಲ್ಲ ಅಂತ ಆದಾಗ, ಬೇರೆ ಬೇರೆ ದೇಶಗಳಲ್ಲಿ ತೈಲ ಸಮಸ್ಯೆ ಉಂಟಾದಾಗ ಆ ದೇಶಗಳು ಅಮೆರಿಕಗೆ ಹಿಡಿಶಾಪವನ್ನು ಹಾಕ್ತವೆ ಅಥವಾ ಅಮೆರಿಕದ ಮೇಲೆ ಒತ್ತಡವನ್ನ ಜಾಸ್ತಿ ಶುರು ಮಾಡ್ಕೊಳ್ತವೆ. ಇರಾನ್ ಅನುಸರಿಸಿದಂತ ಪ್ರಮುಖ ಯುದ್ಧ ತಂತ್ರವೇ ಅದು. ಇರಾನ್ ಕೇವಲ ದಾಳಿ ಮಾಡೋದು ಮಾತ್ರ ಅಲ್ಲ, ಅವರ ಕಂಟ್ರೋಲ್ ನಲ್ಲಿ ಇರುವಂತಹ ಸ್ಟ್ರೈಟ್ ಆಫ್ ಹಾರ್ಮುಜ್ ಇದೆಯಲ್ಲ, ಅದನ್ನ ಬಂದ್ ಮಾಡಿ ಇಡೀ ಜಗತ್ತಿನಲ್ಲಿ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಬೇಕು ಅಂದ್ಕೊಂಡ್ರು. ಅದರಲ್ಲಿ ಒಂದು ಹಂತಕ್ಕೆ ಇದೀಗ ಇರಾನ್ ಯಶಸ್ವಿ ಕೂಡ ಆಗಿಬಿಟ್ಟಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದು ಏನಪ್ಪಾ ಅಂದ್ರೆ,
ಈಗ ಅವರು ನ್ಯಾಟೋ ರಾಷ್ಟ್ರಗಳಿಗೆ ಕರೆ ಕೊಡ್ತಾ ಇದ್ದಾರೆ, ನೀವು ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಬೇಕು. ನ್ಯಾಟೋ ರಾಷ್ಟ್ರಗಳು ಅಂದ್ರೆ ಹೆಚ್ಚು ಕಡಿಮೆ ಒಂದು 32 ರಾಷ್ಟ್ರಗಳಿದ್ದಾವೆ. UK ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ, ಇಟಲಿ ಇದೆ, ಇಂಥ ಪ್ರಮುಖ, ಕೆನಡಾ ಇದೆ, ಇಂಥ ಪ್ರಮುಖ ರಾಷ್ಟ್ರಗಳ ಒಂದು ಒಕ್ಕೂಟ. ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಬರ್ತೀವಿ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ಬರ್ತೀವಿ ಅನ್ನುವಂಥ ರೀತಿಯಲ್ಲಿ ಅವರ ನಡುವೆ ಅಗ್ರಿಮೆಂಟು ಬೇರೆ ಬೇರೆ ಎಲ್ಲವೂ ಕೂಡ ಅವ್ರ ನಡುವೆ ನಡೆಯುತ್ತೆ. ಈಗ ಅಮೆರಿಕ ಹೇಳ್ತಾ ಇರೋದು ಅಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು, ನ್ಯಾಟೋ ರಾಷ್ಟ್ರಗಳು ನನ್ನ ಬೆಂಬಲಕ್ಕೆ ಬರಬೇಕು ಈ ಸಂದರ್ಭದಲ್ಲಿ, ಇಲ್ಲ ಅಂತಾದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ. ಟ್ರಂಪ್ ಮಾತೆ ಹಂಗೆ, ಅಂದ್ರೆ ಒಂದು ಕಡೆಯಿಂದ ಕರೆಯೋದು, ಮತ್ತೊಂದು ಕಡೆಯಿಂದ ಬೆದರಿಕೆ ನೋಡೋದು ಅಥವಾ ಹೆದರಿಸೋದು ಅಥವಾ ವಾರ್ನಿಂಗ್ ಕೊಡೋದು, ಆ ರೀತಿಯಾಗಿ ಟ್ರಂಪ್ ಮನಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನ್ಯಾಟೋ ರಾಷ್ಟ್ರಗಳಿಗೆ ಆ ರೀತಿಯಾಗಿ ಹೆದರಿಸ್ತಾ ಇದ್ದಾರೆ, ಆದ್ರೆ ನ್ಯಾಟೋ ರಾಷ್ಟ್ರಗಳಿಂದ ಯಾವುದೇ ರಿಪ್ಲೈಯೂ ಕೂಡ ಬರ್ತಾ ಇಲ್ಲ. ಈಗಾಗಲೇ ಬೇರೆ ಬೇರೆ ದೇಶಗಳ ಮನಸ್ಥಿತಿಯನ್ನು ನೀವು ಗಮನಿಸಿದ್ರಿ. ಸ್ಪೇನ್ ಸ್ಪಷ್ಟವಾಗಿ ಹೇಳಿತ್ತು, ನಿಮ್ ಜೊತೆಗೆ ನಾವು ನಿಂತ್ಕೊಳ್ಳೋದಿಲ್ಲ, ನಿಮ್ ಪ್ರತಿಷ್ಠೆಗೆ ನಾವು ದಾಳಾಗಲ್ಲ ಅಂತ ಹೇಳಿ. ಇಟಲಿ ಕೂಡ ತಾನು ಕೊಟ್ಟಂತ ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿತ್ತು. ಇಷ್ಟ ಆಗಿತ್ತಾ? ಈಗ ಅಮೆರಿಕದ ಇನ್ನೂ 2 ಪರಮ ಮಿತ್ರ ರಾಷ್ಟ್ರಗಳು ಅಂದ್ರೆ ಒಂದು ಆಸ್ಟ್ರೇಲಿಯಾ ಮತ್ತೊಂದು ಜಪಾನ್. ಆಸ್ಟ್ರೇಲಿಯಾ ಹೇಳ್ತಾ ಇದೆ, ಇಲ್ಲ ಇಲ್ಲ, ನಾವು ಯಾವ ಕಾರಣಕ್ಕೂ ಯುದ್ಧ ನೌಕೆಯನ್ನು ಕಳಿಸೋದಿಲ್ಲ, ಈ ಹರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ನಾವು ಯುದ್ಧದಲ್ಲಿ ಭಾಗಿಯೇ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಆಸ್ಟ್ರೇಲಿಯಾ ಹೇಳ್ತಾ ಇದೆ. ಮತ್ತೊಂದು ಕಡೆಯಿಂದ ಜಪಾನ್ ಹೇಳ್ತಾ ಇದೆ, ಅಮೆರಿಕದ ಇನ್ನೊಂದು ಪರಮ ಮಿತ್ರ ರಾಷ್ಟ್ರ, ಉತ್ತರ ಕೊರಿಯಾ ಏನಾದ್ರೂ ಜಪಾನ್ ಮೇಲೆ ದಾಳಿ ಮಾಡುತ್ತೆ ಅಂದ್ರೆ ಜಪಾನ್ ನೆರವಿಗೆ ಹೋಗಬೇಕಾಗಿದ್ದಿದೆ ಅಮೆರಿಕ. ಆದ್ರೆ ಜಪಾನ್ ಹೇಳ್ತಾ ಇದೆ, ಇಲ್ಲ, ನಮಗೆ ಯಾಕೆ ಬೇಕಾ ತಲೆನೋವು, ನಾವ್ ಇಂಥ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ಹೋಗೋದೇ ಇಲ್ಲ, ನಾವು ಇದರ ಅಂತರವನ್ನ ಕಾಯ್ದುಕೊಳ್ತೀವಿ ಎನ್ನುವ ರೀತಿಯಲ್ಲಿ ಜಪಾನ್ ಕೂಡ ಇದೀಗ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ಗೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ನಿರೀಕ್ಷೆ ಏನಿತ್ತಪ್ಪ ಅಂದ್ರೆ, ಅಪ್ಪಿತಪ್ಪಿ ಇರಾನ್ ಬಗ್ಗಿಲ್ಲ ಅಂತ ಆದ್ರೆ, ನಾವೆರಡು ದೈತ್ಯ ರಾಷ್ಟ್ರಗಳಿದ್ದೀವಲ್ಲ, ಅಮೆರಿಕ ಮತ್ತು ಇಸ್ರೇಲ್, ಇಷ್ಟಕ್ಕೆ ಬಗ್ಗಿಲ್ಲ ಅಂತ ಆದ್ರೆ ನಮ್ಮ ಮಿತ್ರ ರಾಷ್ಟ್ರಗಳಲ್ಲೂ ಕೂಡ ಒಂದಾಗಿ ಬರ್ತವೆ, ಹಾಗೆ ನಾವು ಇನ್ನೇನು ಬೇಕಾದ್ರೂ ಮಾಡಬಹುದು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ರು. ಆದ್ರೆ ಯಾವುದೇ ಮಿತ್ರ ರಾಷ್ಟ್ರಗಳು ಕೂಡ ಬರ್ತಿಲ್ಲ, ಎಲ್ಲರೂ ಕೂಡ ಕೈ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಷ್ಟೇ, ಈ ಯುದ್ಧ ನಡೀತಾ ಇರೋದು ಅಮೆರಿಕದ ಪ್ರತಿಷ್ಠೆ, ಡೊನಾಲ್ಡ್ ಟ್ರಂಪ್ ಪ್ರತಿಷ್ಠೆಯ ಕಾರಣಕ್ಕಾಗಿ, ಡೊನಾಲ್ಡ್ ಟ್ರಂಪ್ನ ಈಗೋ ಕಾರಣಕ್ಕಾಗಿ. ಈಗ ನಾವೇನಾದ್ರೂ ಯುದ್ಧಕ್ಕೆ ಹೋದ್ವಿ ಅಂತಾದ್ರೆ, ಧುಮುಕಿದ್ವಿ ಅಂತಾದ್ರೆ, ಅದು 3ನೇ ಮಹಾಯುದ್ಧದ ವಾತಾವರಣ ನಿರ್ಮಾಣ ಮಾಡಿಬಿಡಬಹುದು. ಯಾವುದೇ ದೇಶಕ್ಕೂ ಅದು ಒಳಿತಲ್ಲ, ಯಾವುದೇ ದೇಶದ ಹಿತಾಸಕ್ತಿಗೂ ಕೂಡ ಅದು ಒಳ್ಳೆಯದಲ್ಲ. ಪ್ರತಿಯೊಂದು ದೇಶಗಳು ಕೂಡ ಈಗ ಅವರವರ ದೇಶದ ಹಿತಾಸಕ್ತಿಯನ್ನು ಯೋಚನೆ ಮಾಡ್ತವೆ ಹೊರತಾಗಿ ಇನ್ನೊಬ್ಬರ ಪ್ರತಿಷ್ಠೆಗೆ ಅವರು ದಾಳ ಆಗೋದಿಲ್ಲ. ಈಗ ಇದೇ ಆಗಿರೋದು ಸಮಸ್ಯೆ. ಈಗ ಅಮೆರಿಕದ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ, ಅಮೆರಿಕದ ಪರಮ ಶತ್ರು ಆಗಿರುವಂತ ಚೀನಾ ಬೆಂಬಲವನ್ನ ಕೇಳ್ತಾ ಇದ್ದಾರೆ. ಅಮೆರಿಕ ಹೇಳ್ತಾ ಇದೆ, ಈ ಹರ್ಮುಜ್ ಜಲಸಂಧಿಯಿಂದ 90% ತೈಲ ಪೂರೈಕೆ ಆಗೋದು ನಿಮ್ಗೆ, ನೀವು ಬನ್ನಿ, ನಮಗೆ ಬೆಂಬಲವನ್ನ ಕೊಡಿ, ನಾವೆಲ್ಲರೂ ಕೂಡ ಸೇರಿ ಅದನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಣ ಅದನ್ನ, ಈ ಮೂಲಕ ಇರಾನ್ಗೆ ಪಾಠವನ್ನ ಕಲಿಸೋಣ. ಯಾಕೆ ಅದನ್ನ ಇರಾನ್ಗೆ ಬಿಟ್ಕೊಡ್ಬೇಕು, ನಾವೆಲ್ಲರೂ ಕೂಡ ಕಂಟ್ರೋಲ್ ತೆಗೆದುಕೊಂಡು ನಾವು ವ್ಯಾಪಾರ ವಹಿವಾಟ ನಡೆಸೋಣ ಎನ್ನುವ ರೀತಿಯಲ್ಲಿ ಚೀನಾ ಬೆಂಬಲವನ್ನ ಕೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಷ್ಟು ಮಾತ್ರ ಇಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಟೋನ್ ಹೆಂಗಿದೆ ಅಂದ್ರೆ, ಮತ್ತೊಂದು ಕಡೆಯಿಂದ ಹೆದರಿಸೋದು, ನೀವೇನಾದ್ರೂ ಬೆಂಬಲ ಕೊಟ್ಟಿಲ್ಲ ಅಂತಂದ್ರೆ ನಿಮ್ ಜೊತೆಗೆ ಶೃಂಗಸಭೆ ಇದೆಯಲ್ಲ ಅದನ್ನ ಮುಂದೂಡಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಟ್ರಂಪ್ ಹೇಳ್ತಿದ್ದಾರೆ. ಚೀನಾ ಕಡೆಯಿಂದ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಏನಪ್ಪಾ ಅಂದ್ರೆ, ಇದೊಂದು ಹರ್ಮುಜ್ ಜಲಸಂಧಿಯಿಂದ ನಾವು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ, ಒಂದಷ್ಟು ರಾಷ್ಟ್ರಗಳು ಒಟ್ಟಾಗಿ ಸೇರಿ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಂಡು, ಅದಾದ ಬಳಿಕ ಅಲ್ಲಿ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳಲ್ಲಿ ಸೇನಾ ನೆಲೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿ, ಅದಾದ ಬಳಿಕ ಅಲ್ಲಿನ ತೈಲ ವ್ಯಾಪಾರವನ್ನ ಸಂಪೂರ್ಣ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಪ್ಲಾನ್. ಆದ್ರೆ ಡೊನಾಲ್ಡ್ ಟ್ರಂಪ್ ತಾಳಕ್ಕೆ ತಕ್ಕ ಹಾಗೆ ಯಾರೂ ಕೂಡ ಕುಣಿತಿಲ್ಲ ಅನ್ನೋದು ಹೊಸ ವಿಚಾರ. ಇನ್ನೊಂದು ಕಡೆಯಿಂದ ಈಗ ಇರಾನ್ನ ಕಡೆಯಿಂದ ದಾಳಿ ಮುಂದುವರಿತಾ ಇದೆ. ದುಬೈನ ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ. ದುಬೈನ ಏರ್ಪೋರ್ಟ್ ಯಾಕೆ ನಮ್ಮ ದೇಶದಲ್ಲಿ ಗಮನ ಸೆಳೆಯುತ್ತಂದ್ರೆ, ನಮ್ಮಲ್ಲಿ ಸಾಕಷ್ಟು ಮಂದಿ ದುಬೈನಲ್ಲಿ ವಾಸ ಇದ್ದಾರೆ. ದುಬೈ ಅಂದ್ರೆ ಯುಎಇಯ ಒಂದಷ್ಟು ಪ್ರಾಂತ್ಯಗಳಲ್ಲಿ ದುಬೈ ಕೂಡ ಒಂದು, ದುಬೈ, ಶಾರ್ಜಾ, ಅಬುದಾಬಿ ಈ ರೀತಿ. ಅಲ್ಲಿ ದುಬೈ ಅಂದಾಗ ಅದು ತುಂಬಾ ಶಾಂತಿಯುತವಾದಂಥ ನಾಡು, ತುಂಬಾ ಶ್ರೀಮಂತ ನಾಡು, ಸೇಫ್ ಭಾಗ ಇರುವಂತಹ ರೀತಿಯಲ್ಲಿ ಕರಿತಾ ಇದ್ವಲ್ಲ. ಆದ್ರೆ ಇದೀಗ ಅದೆಲ್ಲದಕ್ಕೂ ಕೂಡ ಈ ಅಮೆರಿಕದ ಪ್ರತಿಷ್ಠೆಯಿಂದ ಒಂದು ರೀತಿಯಲ್ಲಿ ಕಳಂಕ ಬಂದಂತಾಗಿದೆ. ಮತ್ತೆ ಈಗ ದುಬೈನ ಏರ್ಪೋರ್ಟ್ ಸಮೀಪಕ್ಕೆ ಬಂದು ಕ್ಷಿಪಣಿ ಬಿದ್ದಿದೆ, ದಟ್ಟ ಹೊಗೆ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಂಡಿದೆ. ದುಬೈನಿಂದ ಹೋಗುವಂತ ಫ್ಲೈಟ್ ಗಳನ್ನ ಇದೀಗ ಕ್ಯಾನ್ಸಲ್ ಮಾಡಲಾಗಿದೆ, ಅಥವಾ ಏರ್ಪೋರ್ಟ್ ಅನ್ನ ತಾತ್ಕಾಲಿಕವಾಗಿ ಶಟ್ ಡೌನ್ ಮಾಡಲಾಗಿದೆ. ಇದು ದುಬೈಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ, ನಮ್ಮಲ್ಲಿ LPG ಗ್ಯಾಸ್ನ ಸಮಸ್ಯೆ ಇದೆ. ಸದ್ಯಕ್ಕೆ ಇದು ಬಗೆಹರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಏನೇ ಹೇಳ್ತಾ ಇರಬಹುದು, ಪ್ರಧಾನಿ ನರೇಂದ್ರ ಮೋದಿ ಇದು ವಿಪಕ್ಷಗಳು ಹಬ್ಬಿಸುತ್ತಿರುವ ಸುಳ್ಳು ಅಂತ ಹೇಳ್ತಾ ಇರಬಹುದು. ಅವರು ಗ್ರೌಂಡಿಗೆ ಇಳಿದ್ರೆ ರಿಯಾಲಿಟಿ ಏನು ಎತ್ತ ಅಂತ ಅರ್ಥ ಆಗುತ್ತೆ. ಇವತ್ತು ಸಾಕಷ್ಟು ಹೋಟೆಲ್ಗಳನ್ನ ಬಂದ್ ಮಾಡುವಂತ ಪರಿಸ್ಥಿತಿ ಎಲ್ಲವೂ ಕೂಡ ಎದುರಾಗಿಬಿಟ್ಟಿದೆ. ಈ ಕಾರಣಕ್ಕಾಗಿ ಸದ್ಯಕ್ಕೆ ಸಮಸ್ಯೆ ಬಗೆಹರುವ ರೀತಿಯಲ್ಲಿ ಕಾಣಿಸ್ತಿಲ್ಲ. ಅದರ ನಡುವೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಒಂದಷ್ಟು ಹಡಗುಗಳಿಗೆ ಇದೇ ಹರ್ಮುಜ್ ಜಲಸಂಧಿಯಿಂದ ಬರೋದಿಕ್ಕೆ ಇರಾನ್ ಅವಕಾಶವನ್ನ ಮಾಡಿಕೊಟ್ಟಿತ್ತು, ಭಾರತಕ್ಕೆ ಇರಾನ್ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಅಂತಿಮವಾಗಿ ಇವತ್ತು 2 ಹಡಗುಗಳು, ಒಂದು ಹಡಗು ನೀವು ವಿಡಿಯೋ ನೋಡೋಷ್ಟರಲ್ಲಿ ನಮ್ಮ ಇದಕ್ಕೆ ಬಂದು ರೀಚ್ ಆಗಿರುತ್ತೆ. 40,000 ಟನ್ ಗ್ಯಾಸ್ ಆ ಮೂಲಕ ಬರ್ತಾ ಇದೆ. ಈ ರೀತಿಯಾಗಿ 2 ಹಡಗುಗಳು ಬರ್ತಾ ಇದ್ದಾವೆ. ಅದಾದ ಬಳಿಕ ಒಟ್ಟು 24 ಹಡಗುಗಳಲ್ಲಿ ಸಿಕ್ಕಾಕೊಂಡಿದ್ದಾವೆ. ಒಂದೊಂದಾಗಿ ಬರುವಂತ ನಿರೀಕ್ಷೆ ಇದೆ. ಅವುಗಳೆಲ್ಲವೂ ಕೂಡ ಬಂತು, ಆ ಹಡಗುಗಳು ರಿಲೀಸ್ ಆಯ್ತು ಅಂತಾದ್ರೆ ನಮ್ಮಲ್ಲಿ ತೈಲ ಸಮಸ್ಯೆ ಉಂಟಾಗೋದಿಲ್ಲ. ಇಲ್ಲ ಅಂತಾದ್ರೆ ಈ ಸಮಸ್ಯೆ ಹೀಗೆ ಕಂಟಿನ್ಯೂ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈಗ ಈ ವಿಚಾರಕ್ಕೆ ಬರ್ತೀನಿ ಕೇಳಿ.
ಸ್ಟ್ರೈಟ್ ಆಫ್ ಹರ್ಮುಸ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಇಲ್ಲಿ ಇರಾನ್ ಇದೆ, ಇಲ್ಲಿ ಇರಾಕ್ ಇದೆ, ಕುವೈತು, ಬಹರೇನು, ಕತಾರು, UAE, ಓಮನ್, ಸೌದಿ ಅರೇಬಿಯಾ, ಇಲ್ಲಿ ಬಂದ್ರೆ ನಿಮಗೆ ಇಸ್ರೇಲ್ ಕಾಣುತ್ತೆ. ಒಟ್ಟಾರೆಯಾಗಿ ಇಲ್ಲಿಂದೆಲ್ಲ ತೈಲವನ್ನು ತುಂಬಿಸಿಕೊಂಡು ಇದೇ ಹರ್ಮುಜ್ ಜಲಸಂಧಿಯ ಮೂಲಕ ಭಾರತ ಸೇರಿದಂತೆ ಬೇರೆ ಬೇರೆ ಏಷ್ಯಾ ಕಂಟ್ರಿಗಳಿಗೆ ಹೋಗಬೇಕಾಗಿತ್ತು. ಅದರ ಹರ್ಮುಜ್ ಜಲಸಂಧಿ ಬಂದಾದ ಕಾರಣಕ್ಕಾಗಿ ಇಲ್ಲಿ ಈಗ ವ್ಯಾಪಾರಕ್ಕೆ ದೊಡ್ಡ ಮಟ್ಟಿಗಿನ ಸಮಸ್ಯೆ ಉಂಟಾಗಿದೆಯಾ. ಓಕೆ, ಒಟ್ಟಿನಲ್ಲಿ 3 ಜಲಸಂಧಿಗಳು. ಅದರಲ್ಲಿ ಇನ್ನೊಂದು ಜಲಸಂಧಿ ಯಾವುದು ಅಂತ ಬಂದ್ರೆ ನಮಗಿಲ್ಲಿ ಬಾಬ್ ಎಲ್ ಮಂಡೇಬ್ ಅಥವಾ ಬಾಬ್ ಎಲ್ ಮಂದಬ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಹೆಚ್ಚು ಕಡಿಮೆ ಒಂದು 20% ವ್ಯಾಪಾರ ವಹಿವಾಟೆಲ್ಲವೂ ಕೂಡ ಇಲ್ಲೇ ನಡೆಯುತ್ತೆ. ಜಗತ್ತಿಂದ ಒಂದು 20% ಪೆಟ್ರೋಲಿಯಂ ಉತ್ಪನ್ನಗಳು ಕೂಡ ಇದೇ ಜಲಸಂಧಿಯ ಮೂಲಕವೇ ಹೋಗ್ತವೆ. ಆ ಜಲಸಂಧಿಯಲ್ಲಿ ಹೆಂಗೆ, ಅದೇ ರೀತಿಯಾಗಿ ಈ ಜಲಸಂಧಿಯ ಮೂಲಕವೇ ಹೋಗ್ತವೆ. ಈ ಜಲಸಂಧಿ ಏನು ಮಾಡುತ್ತೆ ಅಂದ್ರೆ ನಿಮಗೆ ಇಲ್ಲಿ ಅರೇಬಿಯನ್ ಸಿ ಕಾಣಿಸ್ತಾ ಇದೆಯಲ್ಲ, ನೀವು ಚೂರು ಆ ಕಡೆ ಹೋದ್ರೆ ನಮ್ಮ ಭಾರತ ಇದೆ. ಇಲ್ಲಿ ಅರೇಬಿಯನ್ ಸಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಿಮಗೆ ಗಲ್ಫ್ ಆಫ್ ಏಡೆನ್ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಬಂದ್ರೆ ನಿಮಗೆ ರೆಡ್ ಸಿ ಕಾಣ್ತಾ ಇದೆ. ಈ 2 ಸಮುದ್ರಗಳನ್ನ ಇದು ಕನೆಕ್ಟ್ ಮಾಡುತ್ತೆ. ಇಲ್ಲೊಂದು ಸಣ್ಣದಾಗಿ ಒಂದು ಗ್ಯಾಪ್ ಇದೆ, ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ ಅಂತರ ಇದೆ ಅಷ್ಟೇ. ಹಡಗುಗಳು ಸಾಗೋದಿಕ್ಕೆ ಬರೀ 3 ಕಿಲೋಮೀಟರ್ ಇಲ್ಲಿ ಒಂದು ಏನಂತೀವಿ ವೇ ಇರೋದೆ. ಒಟ್ಟಾರೆ ಅಗಲ ಇರೋದು ಬರೀ 28 ಕಿಲೋಮೀಟರ್ ಮಾತ್ರ. ಒಂದು ಸಣ್ಣದಾಗಿರುವಂತ ಜಲಸಂಧಿ. ಪ್ರತಿ ವರ್ಷ ಸಾವಿರಾರು ಹಡಗುಗಳು ಇಲ್ಲಿ ಪಾಸ್ ಆಗ್ತವೆ. ನಿಮ್ಗಿಲ್ಲಿ ಇದು ಬರುತ್ತೆ, ಜಿಬುಟಿ ಕಂಟ್ರಿ ಬರುತ್ತೆ, ನಿಮ್ಗಿಲ್ಲಿ ಏಟ್ರಿಯಾ ಬರುತ್ತೆ. ನಿಮಗೆ ಈ ಕಡೆ ಹೋದ್ರೆ ಸೂಡಾನ್ ಇದೆ, ಈ ಕಡೆ ಹೋದ್ರೆ ನಿಮಗೆ ಈಜಿಪ್ಟ್ ಇದೆ. ನಿಮಗೆ ಆ ಕಡೆ ಯುರೋಪಿಯನ್ ಕಂಟ್ರೀಸ್ಗಳು ನಿಮಗೆ ಆ ಕಡೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ಇಸ್ರೇಲ್ ಇದೆ, ಈ ಕಡೆ ಹೋದ್ರೆ ನಿಮಗೆ ಜೋರ್ಡಾನ್ ಇದೆ. ನಿಮಗೆ ಇದು ಕಾಣಿಸ್ತಾ ಇದೆ ಸ್ಪಷ್ಟವಾಗಿ. ಈ ಭೌಗೋಳಿಕತೆ ಅರ್ಥ ಆಯ್ತಲ್ಲ ನಿಮಗೆ ನೀಟಾಗಿ. ಈಗ ಮುಂದಿನ ವಿಚಾರಕ್ಕೆ ಬರ್ತೀನಿ. ಇದು ಏನ್ ಮಾಡುತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ 2 ಸಮುದ್ರಗಳನ್ನ ಜೋಡಿಸುವಂತ ಕೆಲಸವನ್ನು ಮಾಡುತ್ತೆ. ಈಗ ಭಾರತವೋ, ಚೀನಾವೋ, ಆ ಕಡೆ ಇರುವಂತ ಉತ್ತರ ಕೊರಿಯಾವೋ, ದಕ್ಷಿಣ ಕೊರಿಯಾವೋ, ಜಪಾನೋ ಅಥವಾ ಇನ್ನು ಬೇಕಾದಷ್ಟು ರಾಷ್ಟ್ರಗಳೆಲ್ಲವೂ ಕೂಡ ಇದ್ದಾವಲ್ಲ, ಆ ರಾಷ್ಟ್ರಗಳು ವ್ಯಾಪಾರ ವಹಿವಾಟನ್ನು ನಡೆಸೋದು ಇದೇ ಮಾರ್ಗದ ಮೂಲಕವಾಗಿ. ಈ ಮಾರ್ಗಕ್ಕೆ ಹೋದ್ರೆ ಬರೀ 4-5 ಕಂಟ್ರಿಗೆ ಕನೆಕ್ಟ್ ಆಗುತ್ತಲ್ಲ ಅಷ್ಟೇ ಅಲ್ಲ ಅನ್ನುವಂಥ ಪ್ರಶ್ನೆ ಇರುತ್ತೆ ನಿಮಗೆ. ಹಿಂಗೆ ಬಂದ್ರೆ ನಿಮ್ಗೆ ಇಲ್ಲಿ ಸೂಯೆಜ್ ಕಾಲುವೆ ಅಂತ ಹೇಳಿದೆ. ಈ ಸೂಯೆಜ್ ಕಾಲುವೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಕಾಲುವೆಯ ಮೂಲಕ ನೀವು ಹಿಂಗೆ ಬಂದು ನಿಮ್ಗೆ ಇಲ್ಲಿ ಪಾಸ್ ಆಗಿಬಿಟ್ರೆ ಇಲ್ಲಿ ಮೆಡಿಟೇರಿಯನ್ ಸಿ ಅನ್ನು ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಹೋಗಿ ನಿಮಗೆ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಕನೆಕ್ಟ್ ಆಗಿ ಬಿಡುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಅಂದರೆ ಇಲ್ಲಿಂದ ಬರುವಂತ ಹಡಗುಗಳೆಲ್ಲವೂ ಕೂಡ ಸೀದಾ ಈ ರೆಡ್ ಸಿ ಮೂಲಕ ಹೋಗಿ ಸೂಯೆಜ್ ಕಾಲುವೆ ಏನಿದೆ ಇಲ್ಲಿಂದ ಸೀದಾ ಇಲ್ಲೊಂದು ಕಾಲುವೆ ಮಾಡ್ಕೊಳ್ಳಲಾಗಿದೆ. ಈ ಕಾಲುವೆ ಮೂಲಕ ಹೋಗಿ ಆರಾಮಾಗಿ ವ್ಯಾಪಾರ ವಹಿವಾಟು ಎಲ್ಲವನ್ನೂ ಕೂಡ ನಡೆಸ್ತಾರೆ. ಈಜಿಪ್ಟ್ ಸೇರಿದಂತೆ ಅಥವಾ ಆ ಕಡೆಯಿಂದ ಬರುವಂತವೆಲ್ಲವೂ ಕೂಡ ಹಿಂಗೆ ಬಂದು ಭಾರತ ಸೇರಿದಂತೆ ಆ ಕಡೆ ಏಷ್ಯನ್ ಕಂಟ್ರೀಸ್ಗಳಿದ್ದಾವೆ, ಅವುಗಳಿಗೆ ವ್ಯಾಪಾರ ವಹಿವಾಟು ನಡೆಯುತ್ತೆ. ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಹಾಗೆ ಏಷ್ಯನ್ ಕಂಟ್ರೀಸ್ಗಳಿಗೆ ಇದು ಆರಾಮಾಗಿ ಕನೆಕ್ಟ್ ಮಾಡುವಂತ ಜಲಸಂಧಿ. ಇದು ಅತ್ಯಂತ ಪ್ರಮುಖವಾಗಿರುವಂತ ಜಲಸಂಧಿ. ಈ ಜಲಸಂಧಿ ಇಲ್ಲ ಅಂತಾದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಆಫ್ರಿಕಾ ಖಂಡ ಏನಿದೆ, ಈ ಆಫ್ರಿಕಾ ಖಂಡವನ್ನು ಸುತ್ತುವರೆದು ವ್ಯಾಪಾರ ವಹಿವಾಟ ನಡೆಸಬೇಕಾಗತ್ತೆ. ಆಗ ಅಲ್ಲಿಂದ ಬರುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ವೆಚ್ಚ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅವೆಲ್ಲವೂ ಕೂಡ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಸೂಯೆಜ್ ಕಾಲುವೆಯಲ್ಲಿ ಏನಾದರೂ ಆತಂಕ ಶುರುವಾದಾಗ ಸಹಜವಾಗಿ ಇಲ್ಲಿಂದಲೇ ವ್ಯಾಪಾರ ವಹಿವಾಟ ಎಲ್ಲವನ್ನು ಕೂಡ ನಡೆಸಲಾಗುತ್ತೆ. ಈ ಭಾರತವೂ ಕೂಡ ಅಷ್ಟೇ. ನಮಗೇನಾದ್ರೂ ಆ ಚಾಬಹಾರ್ ಪೋರ್ಟ್, ಇರಾನ್ ಈ ಚಾಬಹಾರ್ ಪೋರ್ಟ್ ನ ವ್ಯವಸ್ಥೆಯನ್ನು ಮಾಡಿದೆ ನೋಡಿ. ಈ ಚಾಬಹಾರ್ ಪೋರ್ಟ್ ಇಲ್ಲ ಅಂತಾದ್ರೆ ಭಾರತಕ್ಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇರಾನ್ ನಮಗೆ ಆ ಸಂದರ್ಭದಲ್ಲಿ ಎಷ್ಟೊಂದು ಸಹಾಯಕ್ಕೆ ಬಂತು ಅಂತ ಹೇಳಿ. ಚಾಬಹಾರ್ ಪೋರ್ಟ್ ಇಲ್ಲ ಅಂತಾದ್ರೆ ಭಾರತ ಚಾಬಹಾರ್ ಪೋರ್ಟ್ ಮೂಲಕ ಏನ್ ಮಾಡುತ್ತೆ ಹೇಳಿ, ಮೇಲ್ಗಡೆ ಇರುವಂತ ಕಂಟ್ರೀಸ್ಗಳೆಲ್ಲವನ್ನು ಕೂಡ ಕನೆಕ್ಟ್ ಮಾಡುತ್ತೆ. ಎಲ್ಲಿವರೆಗೆ? ರಷ್ಯಾವರೆಗೂ ಕೂಡ ಕನೆಕ್ಟ್ ಮಾಡುತ್ತೆ. ಅದೇ ಚಾಬಹಾರ್ ಪೋರ್ಟ್ ಇಲ್ಲ ಅಂತಂದ್ರೆ ಭಾರತ ಸೀದಾ ಹಿಂಗೆ ಬಂದು ಇದೇ ಸೂಯೆಜ್ ಕಾಲುವೆ ಮೂಲಕ ರಷ್ಯಾವನ್ನ ತಲುಪಬೇಕಾಗಿತ್ತು. ಭಾರತವು ಈಗಲೂ ಹೆಚ್ಚು ಡಿಪೆಂಡ್ ಆಗಿರೋದು ಇದೇ ಸೂಯೆಜ್ ಕಾಲುವೆ ಮೇಲೆ. ಇದೆಲ್ಲ ನೀಟಾಗಿ ಅರ್ಥ ಆಯ್ತಲ್ಲ. ಈಗ ಸಮಸ್ಯೆ ಆಗಿರೋದು ಏನಪ್ಪಾ ಅಂದ್ರೆ ಈ ಯಮನ್ ಕಂಟ್ರೋಲ್ಗೆ ಬರುತ್ತೆ. ಯಮನ್ ನಲ್ಲಿ ಹೌತಿಗಳು ಅಂತ ಒಂದು ಸಂಘಟನೆ ಇದೆ, ಉಗ್ರ ಸಂಘಟನೆ. ಈ ನಿಮಗೆ ಈ ಕಡೆ ಲೆಬನಾನ್ ಅಲ್ಲಿ ಬಂದ್ರೆ ನಿಮಗೆ ಹಿಜ್ಬುಲ್ಲಾದವರು ಇದ್ದಾರೆ, ಈ ಕಡೆ ಬಂದ್ರೆ ಹಮಾಸ್ನವರು ಇದ್ದಾರೆ. ಈ ಯಮನ್ಗೆ ಬಂದ್ರೆ ನಿಮಗೆ ಹೌತಿ ಎನ್ನುವಂತ ಒಂದು ಉಗ್ರ ಸಂಘಟನೆ ಇದೆ. ಅವರು ಇರಾನ್ ಪರವಾಗಿ ಕೆಲಸವನ್ನ ಮಾಡ್ತಾರೆ. ಈಗ ಹೌತಿ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ಇರಾನ್ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದೇವೆ, ಹೀಗೆ ಯುದ್ಧ ಕಂಟಿನ್ಯೂ ಆಯ್ತು ಅಂತಾದ್ರೆ ಇರಾನ್ ಬೆಂಬಲಕ್ಕೆ ನಿಂತ್ಕೊಂಡು ಈ ಜಲಸಂಧಿಯನ್ನ ನಾವು ಕ್ಲೋಸ್ ಮಾಡಿಬಿಡ್ತೇವೆ ಎನ್ನುವಂತ ರೀತಿಯಲ್ಲಿ ಅಪ್ಪಿ ತಪ್ಪಿ ಅವರು ಕ್ಲೋಸ್ ಮಾಡಿದ್ರು ಅಂತ ಆಗ್ಬಿಟ್ರೆ ಇದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಹೇಳೋದು ಯುದ್ಧ ಅನ್ನೋದು ಸುಲಭ ಅಲ್ಲ. ಯುದ್ಧ ಅನ್ನೋದು ಕೇವಲ 2 ದೇಶಗಳ ನಡುವೆ ನಡೆಯುವ ರೀತಿಯಲ್ಲಿ ಕಾಣಿಸಿದ್ರು ಕೂಡ ಅದು ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ಇದೇ ಕಾರಣಕ್ಕಾಗಿ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.